ದೆಹಲಿಯಲ್ಲಿ ಇದೀಗ ರಾಜ್ಯ ರಾಜಕಾರಣ ಗರಿಗೆದರಿದೆ. ರೋಚಕ ಘಟ್ಟದಲ್ಲಿದೆ ಸಿಎಂ ಕುರ್ಚಿ ಕದನ. ಕೆಲ ನಿಮಿಷಗಳಲ್ಲಿ ಹೈ ವೋಲ್ಟೇಜ್ ಮೀಟಿಂಗ್ ಕೂಡ ಆರಂಭ ಆಗತ್ತೆ. ಒಟ್ಟಾರೆಯಾಗಿ ಬಹಳಷ್ಟು ಕುತೂಹಲವನ್ನ ಕೆರಳಿಸಿದೆ ಈ ಮೀಟಿಂಗ್. ಈ ಒಂದು ಸಭೆಯಲ್ಲಿ ಯಾವ ರೀತಿಯಾದಂತಹ ನಿರ್ಧಾರವನ್ನ ತೆಗೆದುಕೊಳ್ತಾರೆ ಅನ್ನೋದನ್ನ ಕಾದು ನೋಡಬೇಕಾಗತ್ತೆ. ರಾಹುಲ್ ಗಾಂಧಿ ಖರ್ಗೆ ನೇತೃತ್ವದಲ್ಲಿ ನಡೆಯಲಿರುವಂತಹ ಮಹತ್ವದ ಸಭೆ ಇದು. ದೆಹಲಿಯಲ್ಲಿ ನಡೆಯುವಂತಹ ಸಭೆಗೆ ಈಗಾಗಲೇ ನಾಯಕರು ಕೂಡ ಎಂಟ್ರಿ ಕೊಟ್ಟಿದ್ದಾರೆ. ರಾಜ್ಯದಿಂದ ಹಿಡಿದು ಹೈಕಮಾಂಡ್ ವರೆಗೂ ಕ್ಷಿಪ್ರ ಬೆಳವಣಿಗೆಗಳು ಆಗ್ತಾ ಇದೆ. ಇಷ್ಟು ದಿನ ನಡೆದ ಅಧಿಕಾರ ಹಂಚಿಕೆಯ ಪಗಡಿಯಾಟಕ್ಕೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಗ್ತಾ ಇದೆ. ಸಿಎಂ ಕುರ್ಚಿ ಫೈಟ್ ಕಂಪ್ಲೀಟ್ ಹೈಕಮಾಂಡ್ ಅಂಗಳಕ್ಕೆ ಶಿಫ್ಟ್ ಆಗಿದ್ದು ಸಿಎಂ ಸಿದ್ದರಾಮಯ್ಯ, ಡಿಕೆ ಶಿವಕುಮಾರ್ ಸೇರಿದಂತೆ ಸಚಿವರು ಹಾಗೆ ಕಾಂಗ್ರೆಸ್ ಶಾಸಕರು ದೆಹಲಿಯತ್ತ ಇದೀಗ ಮುಖ ಮಾಡಿದ್ದಾರೆ. ಹೀಗಾಗಿ ಸಹಜವಾಗಿಯೇ ನಾಯಕತ್ವ ಬದಲಾವಣೆಗೆ ಹೈಕಮಾಂಡ್ ಬ್ರೇಕ್ ಹಾಕುತ್ತಾ ಅಥವಾ ಅಧಿಕಾರ ಹಸ್ತಾಂತರದ ಪ್ರಕ್ರಿಯೆಗೆ ಗ್ರೀನ್ ಸಿಗ್ನಲ್ ನೀಡುತ್ತಾ ಎನ್ನುವಂತಹ ಕುತೂಹಲ ಕೂಡ ಇದೆ. ಒಟ್ಟಾರೆಯಾಗಿ ಈಗ ನಾಯಕರೆಲ್ಲರೂ ಕೂಡ ಹೈಕಮಾಂಡ್ ಅಂಗಳದಲ್ಲಿ ಇದ್ದು ಅಲ್ಲಿ ಯಾವ ರೀತಿಯಾದಂತಹ ತೀರ್ಮಾನವನ್ನ ವರಿಷ್ಠರು ತೆಗೆದುಕೊಳ್ತಾರೆ ಅನ್ನೋದನ್ನ ಕಾದು ನೋಡಬೇಕಿದೆ. ಇನ್ನು ಸಿದ್ದು ಡಿಕೆ ಇಬ್ಬರು ಆಪ್ತರ ಜೊತೆಗೆ ರಾತ್ರಿಯೇ ದೆಹಲಿಗೆ ತೆರಳಿದ್ದಾರೆ. ಕಳೆದ 6 ತಿಂಗಳಿನಿಂದಲೂ ಕೂಡ ರಾಜ್ಯ ಕಾಂಗ್ರೆಸ್ನಲ್ಲಿ ಒಂದಲ್ಲ ಒಂದು ರೀತಿಯಲ್ಲಿ ಈ ನಾಯಕತ್ವ ಬದಲಾವಣೆ ಅಥವಾ ಸಚಿವ ಸಂಪುಟ ಪುನರಚನೆ ಅಂತ ಹೇಳಿದಾಗ ಸಾಕಷ್ಟು ಗೊಂದಲಗಳು ಸೃಷ್ಟಿ ಆಗಿತ್ತು. ಹಾಗಾಗಿ ಈಗ ಸಂಪುಟ ಪುನರಚನೆಯೋ ಅಥವಾ ನಾಯಕತ್ವ ಬದಲಾವಣೆಯೋ ಎನ್ನುವಂತ ಪ್ರಶ್ನೆಗಳಿಗೆ ಈ ಸಭೆಯಲ್ಲಿ ಏನಾದರೂ ಸ್ಪಷ್ಟ ಉತ್ತರ ಸಿಗತ್ತಾ ಅನ್ನೋದನ್ನ ಕಾದು ನೋಡಬೇಕಿದೆ. ಈ ಹೈ ವೋಲ್ಟೇಜ್ ಸಭೆಯಲ್ಲಿ ಪಾಲ್ಗೊಳ್ಳೋದಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೆ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಮ್ಮ ಬೆಂಬಲಿಗ ಸಚಿವರೊಂದಿಗೆ ಪ್ರತ್ಯೇಕವಾಗಿ ಈಗಾಗಲೇ ದೆಹಲಿಯನ್ನ ತಲುಪಿದ್ದಾರೆ. ಇನ್ನೇನು ಕೆಲವೇ ಹೊತ್ತಲ್ಲಿ ಸಭೆಯೂ ಕೂಡ ಆರಂಭ ಆಗತ್ತೆ. ರಾಜ್ಯಸಭಾ ಚುನಾವಣೆಗೆ ಕಾಂಗ್ರೆಸ್ ಪಕ್ಷಕ್ಕೆ ಲಭ್ಯವಾಗಲಿರುವಂತಹ 3 ಸ್ಥಾನಗಳಿಗೆ ಅಭ್ಯರ್ಥಿಯನ್ನ ಗೈರುಗೊಳಿಸೋದು ಕೂಡ ಈ ಸಭೆಯ ಅಧಿಕೃತವಾಗಿರುವಂತಹ ಒಂದು ಅಜೆಂಡಾ ಇದೆ. ಹಾಗಾದ್ರೆ ಸಿಎಂ ಬಣದ ವಾದ ಏನು, ಡಿಸಿಎಂ ಬಣದ ವಾದ ಏನು, ಯಾಕೆ ಈ ಎಲ್ಲ ಗೊಂದಲ ಕಿತ್ತಾಟಗಳು ಅಂತ ನೋಡ್ತಾ ಹೋಗೋಣ. ಇವತ್ತಿನ ಸಭೆಯಲ್ಲಿ ರಾಜ್ಯಸಭೆ ಅಭ್ಯರ್ಥಿಗಳ ಕುರಿತಂತೆ ಚರ್ಚೆ ಆಗುವಂತ ಚಾನ್ಸಸ್ ಇದೆ. ಸಂಪುಟ ಪುನರಚನೆ ಸಮ್ಮತಿಗೆ ಸಿಎಂ ಆಗ್ರಹ ಮಂಡನೆ ಆಗಲಿದೆಯಾ ಅನ್ನೋದನ್ನ ಕಾದು ನೋಡಬೇಕಿದೆ. ಇನ್ನೊಂದು ಕಡೆ ಖಾಲಿ ಇರುವಂತಹ 3 ಸ್ಥಾನ ಅಂದ್ರೆ ನಾಗೇಂದ್ರ, ರಾಜಣ್ಣ, ಡಿ ಸುಧಾಕರ್ ಜೊತೆಗೆ 12 ಹಾಲಿ ಸಚಿವರಿಗೂ ಕೊಕ್ ನೀಡಿ 15 ಮಂದಿಯನ್ನ ಸಂಪುಟಕ್ಕೆ ಸೇರಿಸಿಕೊಳ್ಳುವಂತ ಪ್ರಸ್ತಾಪ ಕೂಡ ನಡೆಯಲಿದೆ. ಸಚಿವ ಸ್ಥಾನ ತೆರವು ಮಾಡಿದವರಿಗೆ ಪಕ್ಷದಲ್ಲಿ ಜವಾಬ್ದಾರಿ ನೀಡೋದ್ರ ಬಗ್ಗೆಯೂ ಕೂಡ ಚರ್ಚೆ ಆಗತ್ತೆ. ಆದ್ರೆ ಹೈಕಮಾಂಡ್ ಅಧಿಕಾರ ಹಸ್ತಾಂತರದಂತಹ ಜೇನುಗೂಡಿಗೆ ಏನಾದ್ರೂ ಕಲ್ಲು ಹಾಕತ್ತಾ ಇಲ್ವಾ ಅಥವಾ ಆ ಒಂದು ವಿಚಾರದ ಬಗ್ಗೆ ಪ್ರಸ್ತಾಪವನ್ನ ಮಾಡುವುದೇ ಇಲ್ವಾ, ಇವೆಲ್ಲವೂ ಕೂಡ ಒಂದು ರೀತಿ ಕುತೂಹಲಕ್ಕೆ ಕಾರಣ ಆಗತ್ತೆ. ಅಕಸ್ಮಾತ್ ನಾಯಕತ್ವ ವಿಚಾರ ಪ್ರಸ್ತಾಪ ಆದ್ರೆ ದೇಶದಲ್ಲಿ ಕಾಂಗ್ರೆಸ್ ಪಕ್ಷದ ಏಕೈಕ ಹಿಂದುಳಿದ ಸಿಎಂ ಸಿದ್ದರಾಮಯ್ಯ ಅನ್ನುವಂತ ಟ್ರಂಪ್ ಕಾರ್ಡ್ ಕೂಡ ಪ್ರಯೋಗ ಮಾಡದಂತೆ ಆಗತ್ತೆ. ಒಟ್ಟಾರೆಯಾಗಿ ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬರೋದಕ್ಕೆ ಅಹಿಂದ ವರ್ಗದ ಮತ ಮುಖ್ಯ ಕಾರಣ. ಒಕ್ಕಲಿಗರಿಗೆ ಜೆಡಿಎಸ್, ಕಾಂಗ್ರೆಸ್, ಬಿಜೆಪಿ 3 ಆಯ್ಕೆಗಳಿವೆ ಅಂತ ಹೇಳಿ ಸಿಎಂ ಬಣ ಈ ರೀತಿಯಾಗಿ ವಾದವನ್ನ ಮಾಡುವುದಕ್ಕೆ ಇದೀಗ ಸಕಲ ರೀತಿಯಾದ ತಂತ್ರವನ್ನ ರೂಪಿಸಿದೆ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ರಾಜಪ್ಪ ಸುತ್ತೂರು ದೂರವಾಣಿ ಸಂಪರ್ಕದಲ್ಲಿ. ರಾಜಪ್ಪ, ಇದೀಗ ರಾಜ್ಯ ರಾಜಕಾರಣ ಒಂದು ರೀತಿ ದೆಹಲಿಯಲ್ಲಿ ಗರಿಗೆದರಿದೆ. ಹಾಗಾಗಿ ಇವತ್ತು ನಡೆಯುವಂತ ಹೈ ವೋಲ್ಟೇಜ್ ಸಭೆಯ ಅಜೆಂಡಾ ಏನು? ಇಂದು ಮುಖ್ಯಮಂತ್ರಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಮತ್ತು ರಾಹುಲ್ ಗಾಂಧಿ ಅವರ ನೇತೃತ್ವದಲ್ಲಿ ದೆಹಲಿನಲ್ಲಿ ಒಂದು ಸಭೆ ನಡೀತದೆ ಅಂತ 11 ಗಂಟೆಗೆ ಆರಂಭವಾಗುತ್ತೆ. ಈ ಸಭೆಯಲ್ಲಿ ರಾಜ್ಯದ ರಾಜಕಾರಣದ ದಿಕ್ಸೂಚಿ ಅಂತ ಹೇಳಲಾಗ್ತಾ ಇದೆ. ಪ್ರಮುಖವಾಗಿ ಈ ಒಂದು ಚರ್ಚೆಗೆ ಆಹ್ವಾನ ನೀಡಿರುವಂತದ್ದು ರಾಹುಲ್ ಗಾಂಧಿ, ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಅಧಿಕಾರ ಹಂಚಿಕೆ ಒಪ್ಪಂದ ಆಗಿದೆಯಾ ಅನ್ನೋದು ಮೊದಲ ಅಜೆಂಡಾ. ಇದೇ ಪ್ರಮುಖವಾಗಿ ಇಡೀ ಒಂದು ವಿಷಯದ ಕೇಂದ್ರ ಬಿಂದು. ಹಾಗಾಗಿ ಅಧಿಕಾರ ಹಂಚಿಕೆ ಸೂತ್ರ ಆಗಿದ್ದೇ ಆದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ಗೆ ಅಧಿಕಾರವನ್ನು ಬಿಟ್ಕೊಡ್ಬೇಕಾ ಬೇಡವಾ ಅನ್ನೋದು. ಒಂದ್ ವೇಳೆ ಅಧಿಕಾರ ಹಂಚಿಕೆ ಒಪ್ಪಂದ ಆಗಿಲ್ಲ ಅಂತಂದ್ರೆ ಚರ್ಚೆ ಬೇರೆ ಆಗುತ್ತೆ. ಆಗ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸಚಿವ ಸಂಪುಟ ವಿಸ್ತರಣೆ ಮಾಡ್ಲಿಕ್ಕೆ ಅನುಮತಿಯನ್ನು ಪಡ್ಕೊಳ್ತಾರೆ. ಆಗ ಒನ್ಲೈನ್ ಅಜೆಂಡಾ ಆಗಿ ಅದು ಕೆಲಸ ಕಾರ್ಯಗಳ ಮುಕ್ತರಾಗಿ ಮುಖ್ಯಮಂತ್ರಿಗಳು ವಾಪಸ್ ಬರಬಹುದು. ಆದ್ರೆ ಅದಕ್ಕಿಂತ ಭಿನ್ನವಾಗಿ ಈ ಒಂದು ಡಿಸಿಎಂ ಡಿಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ನಡುವೆ ಅಧಿಕಾರ ಹಂಚಿಕೆ ಒಪ್ಪಂದ ಆಗಿದೆಯಾ ಆಗಿಲ್ವಾ ಅನ್ನೋದು ಇತ್ಯರ್ಥ ಆಗ್ಬೇಕಾಗತ್ತೆ. ಅಧಿಕಾರ ಹಂಚಿಕೆ ಸೂತ್ರ ಒಪ್ಪಂದ ಆಗಿದೆ ಅಂತ ಅಂದ್ರೆ ಅದನ್ನ ಯಾಕೆ ಜಾರಿ ಮಾಡಿಲ್ಲ ಅನ್ನೋದು ಮತ್ತು ಜಾರಿ ಮಾಡ್ಲಿಕ್ಕೆ ಇರುವಂತ ಅಡ್ಡಿಗಳೇನು ಮತ್ತು ಆತಂಕಗಳೇನು, ಒಂದ್ ವೇಳೆ ಜಾರಿ ಮಾಡ್ಬೇಕು ಅಂತಂದ್ರೆ ಸಿದ್ದರಾಮಯ್ಯವರು ಬಣದ ಒಂದು ಡಿಮ್ಯಾಂಡ್ ಏನು, ಡಿಕೆ ಶಿವಕುಮಾರ್ ಅವರ ಕಂಡೀಷನ್ಸ್ ಏನು ಅಂತ ಅನ್ಬೇಕು ಚರ್ಚೆ ಆಗತ್ತೆ. ಹೀಗಾಗಿ ನಾನಾ ಆಯಾಮಗಳ ಇಲ್ಲಿಂದ ಚರ್ಚೆಗೆ ಮೊದಲು ಒಪ್ಪಂದ ಆಗಿದೆಯಾ ಆಗಿಲ್ವಾ ಅನ್ನೋದು ಇತ್ಯರ್ಥ ಆದ್ರೆ ನಂತರ ದಿನಗಳಲ್ಲಿ ಅದಾದ ನಂತರ ಬೇರೆ ಬೇರೆ ವಿಷಯಗಳು ಚರ್ಚೆಗೆ ಓಪನ್ ಅಪ್ ಆಗ್ತವೆ.
ಹಾಗಾಗಿ ಈ ಒಂದು ವಿಷಯಗಳಿಗೆ ಸಿದ್ದರಾಮಯ್ಯ ಸಹಮತಿ ವ್ಯಕ್ತಪಡಿಸ್ತಾರಾ ಇಲ್ವಾ? ಒಂದ್ ವೇಳೆ ರಾಹುಲ್ ಗಾಂಧಿ DCM DK ಶಿವಕುಮಾರ್ಗೆ ಅಥವಾ ಸಿದ್ದರಾಮಯ್ಯ ಅವರಿಗೆ ಅಧಿಕಾರವನ್ನು ಬಿಟ್ಟುಕೊಡೋದು ಬೇಡ, ಸಚಿವ ಸಂಪುಟ ಪುನರ್ರಚನೆ ಒಪ್ಪಂದ ಆಗಿಲ್ಲ ಅಂತ ಹೇಳಿದ್ದೆ ಆದಲ್ಲಿ DCM ಅವರ ಆಯ್ಕೆಗಳು ಓಪನ್ ಆಗ್ತವೆ. ಹೀಗಾಗಿ ನಾನಾ ಅವಕಾಶಗಳನ್ನ ಸಿದ್ದರಾಮಯ್ಯ ಬಣ ಮತ್ತು DCM DK ಬಣ ಮುಂದೆ ಇಟ್ಕೊಂಡು ಇವತ್ತು ದೆಹಲಿಯ ದಂಡಯಾತ್ರೆಯನ್ನು ಕೈಗೊಂಡಿದ್ದಾರೆ. ಹಾಗಾಗಿ 11 ಗಂಟೆಗೆ ಆರಂಭವಾಗುವಂತ ಸಭೆಯಲ್ಲಿ ಸಿದ್ದರಾಮಯ್ಯ ಅವರ ವಾದ ಏನಿದೆ, DCM DK ಶಿವಕುಮಾರ್ ವಾದವೇನಿದೆ ಮತ್ತು ಒಪ್ಪಂದ ಆಗಿದೆ ಅಂತ ಆ ಬಾರಿ ಸರ್ಕಾರ 2023 ಅಧಿಕಾರ ಬಂದ ಸಂದರ್ಭದಲ್ಲಿ ಈ ಒಂದು ನಾಯಕತ್ವ ಆಯ್ಕೆಯ ಸಂದರ್ಭದಲ್ಲಿ ಸಿದ್ದರಾಮಯ್ಯ ನಾಯಕತ್ವ CLP ಲೀಡರ್ ಆಯ್ಕೆ ಸಂದರ್ಭದಲ್ಲಿ ಯಾವೆಲ್ಲ ವಿಷಯಗಳು ಚರ್ಚೆ ಬಂದಿದ್ದು ಅನ್ನೋದನ್ನ ಮತ್ತೊಮ್ಮೆ ಮರುಕಳಿಸಿ ಅಥವಾ ಮತ್ತೊಮ್ಮೆ ಮೆಲುಕು ಹಾಕುವ ಮೂಲಕ ಈ ಒಂದು ವಿಷಯ ಚರ್ಚೆಗೆ ಅವಕಾಶವನ್ನು ಕಲ್ಪಿಸಲಾಗುತ್ತೆ ಅಂತ ಹೇಳಲಾಗ್ತಾ ಇದೆ. ಹಾಗಾಗಿ ಸಿದ್ದರಾಮಯ್ಯ ಬಣ 2-3 ಆಪ್ಷನ್ ಇಟ್ಕೊಂಡಿದೆ. ಒಂದ್ ವೇಳೆ ಪಕ್ಷದ ವರಿಷ್ಠರು ನಾಯಕತ್ವ ಬದಲಾವಣೆಗೆ ಸಹಮತಿ ವ್ಯಕ್ತಪಡಿಸಿದ್ದೆ ಆದಲ್ಲಿ ಅಥವಾ ಒಪ್ಪಂದ ಪ್ರಕಾರ ಸಿದ್ದರಾಮಯ್ಯ ಅಧಿಕಾರ ಬಿಟ್ಟುಕೊಡ್ಬೇಕು ಅಂತ ಸೂಚನೆ ಕೊಟ್ಟಿದ್ದೆ ಆದಲ್ಲಿ ಸಿದ್ದರಾಮಯ್ಯ ಇರುವಂತಹ ಆಯ್ಕೆಗಳೇನು, ಸಿದ್ದರಾಮಯ್ಯರ ಮುಂದಿನ ದಾರಿಗಳೇನು ಅನ್ನೋದು. ಎರಡನೇ ವಿಷಯ, ಸಿದ್ದರಾಮಯ್ಯನವರು ಅಧಿಕಾರ ಬಿಟ್ಟುಕೊಡ್ಬೇಕು ಅಂತಂದ್ರೆ DK ಶಿವಕುಮಾರ್ನ ಹೊರತುಪಡಿಸಿಟ್ಟಿದ್ದು DK ಶಿವಕುಮಾರ್ಗೆ ನಾವು ನಾಯಕತ್ವ ಬಿಟ್ಟುಕೊಡೋದಿಲ್ಲ, ನಮ್ಮದೇ ಬಳಗದಲ್ಲಿ ಇರುವಂತರು ಅಥವಾ ಬೇರೆ ಯಾರೋ ಆಯ್ಕೆಗಳನ್ನ ಪರಮೇಶ್ವರ್ ಮುಂದೆ ಬಿಡ್ಬೋದು, ಸತೀಶ್ ಜಾರಕಿಹೊಳಿ ಹೆಸರನ್ನ ಮುಂದೆ ಬಿಡ್ಬೋದು, MB ಪಾಟೀಲ್ ಅವರ ಹೆಸರನ್ನ ಮುಂದೆ ಬಿಡ್ಬೋದು, ಬೇರೆಯವರ ಹೆಸರನ್ನ ಮುಂದೆ ಬಿಟ್ಟು ಇವರಿಗೆ ನಾನು ಅಧಿಕಾರ ಬಿಟ್ಟುಕೊಡ್ತೇನೆ, ಆದ್ರೆ DCM DK ಶಿವಕುಮಾರ್ ಯಾವುದೇ ಕಾರಣಕ್ಕೂ CM ಆಗಬಾರ್ದು ಅಥವಾ ಅವ್ರಿಗೆ ಅಧಿಕಾರ ನಾಯಕತ್ವ ಕೊಡೋದು ಬೇಡ ಅಂತ ಕಂಡೀಷನ್ ಹಾಕೂ ಸಹ ಅದನ್ನ ಹೇಗೆ ಜಾರಿಗೊಳಿಸಬೇಕು ಅನ್ನೋ ಬಗ್ಗೆ ಚರ್ಚೆ ನಡೆಸಬಹುದು. ಮೂರನೇದಾಗಿ ಒಂದು ವೇಳೆ ಸಿದ್ದರಾಮಯ್ಯ ಅಧಿಕಾರ ಬಿಟ್ಕೊಟ್ರೆ ಸಿದ್ದರಾಮಯ್ಯನಿಗಿರುವಂತಹ ಆಪ್ಷನ್ಗಳನ್ನು ಅವ್ರಿಗೆ ಯಾವ ರೀತಿಯ ಪಕ್ಷ ವರಿಷ್ಠರು ನಡೆಸ್ಕೋಬೇಕಾಗತ್ತೆ, ಅವ್ರಿಗೆ ಮುಂದಿನ ದಾರಿಗಳೇನು, ಅವ್ರನ್ನ ಕೇವಲ ಶಾಸಕರಾಗಿ ಉಳಿಸ್ತಾರಾ ಅಥವಾ ಮುಂದಿನ ದಿನಗಳಲ್ಲಿ ಅವ್ರು ರಾಜ್ಯಸಭೆ ಕಳಿಸ್ಬೇಕು ಅಥವಾ AICC ಅಧ್ಯಕ್ಷನಾಗಿ ಮಾಡ್ಬೇಕು ಅನ್ನೋದಾಗ್ಲಿ ಅಥವಾ ರಾಜ್ಯಸಭಾ ನಾಯಕರಾಗಿ ಮಾಡೋದಕ್ಕೆ ಖರ್ಗೆ ಅವರಲ್ಲಿ ನಿವೃತ್ತಿರಾಗ್ತಾರೆ. ಹಾಗಾಗಿ ಒಂದು ಸ್ಥಾನ ಖಾಲಿ ಇರುತ್ತೆ, ಅದಕ್ಕೆ ಸಿದ್ದರಾಮಯ್ಯ ಆಯ್ಕೆ ಮಾಡ್ಬೇಕಾ ಅಂತ ಈ ತರ ಬೇರೆ ಬೇರೆ ಆಪ್ಷನ್ಗಳಿವೆ. ಅದಕ್ಕೆ ಸಿದ್ದರಾಮಯ್ಯ ಸಹಮತಿ ವ್ಯಕ್ತಪಡಿಸ್ತಾರ ಅನ್ನೋದು. ಮತ್ತೆ ಮುಂದಿನ ದಿನಗಳಲ್ಲಿ ಸಿದ್ದರಾಮಯ್ಯ ಅವರಿಗೆ ಬೇರೆ ಬೇರೆ ಅವರ ಯಾವ ಡಿಮ್ಯಾಂಡು, ಅವರ ಮಗನಿಗೆ DCM ಮಾಡ್ಬೇಕು ಅಂತ ಒಂದು ಡಿಮ್ಯಾಂಡ್ ಅನ್ನು ಇಟ್ಕೊಳ್ಬಹುದು ಅಥವಾ ಅವರ ನಂಬಿಕಸ್ಥರಿಗೆ ಇಂಥದೇ ಖಾತೆಗಳನ್ನು ಕೊಡಬೇಕು, ತಮ್ಮ ಬೆಂಬಲಿಗರಿಗೆ ಇಷ್ಟು ಸ್ಥಾನಗಳನ್ನು ಕೊಡಬೇಕು ಅನ್ನೋ ಡಿಮ್ಯಾಂಡ್ ನೀಡಬಹುದು. ಮುಂದಿನ ದಿನಗಳ ಭವಿಷ್ಯದಲ್ಲಿ ಟಿಕೆಟ್ ಬಗ್ಗೆನೂ ಸಹ ಅವರು ಇತ್ಯರ್ಥ ಮಾಡಬಹುದು. ಹೀಗಾಗಿ ನಾನಾ ಅವಕಾಶಗಳಿವೆ. ಇನ್ನು ಮೂರನೇದಾಗಿ ವಿಧಾನಸಭೆ ಮತ್ತು ವಿಧಾನ ಪರಿಷತ್ ಅಧ್ಯಕ್ಷ ರಾಜ್ಯಸಭಾ ಚುನಾವಣೆ ಬಗ್ಗೆ ಮಾತನಾಡ್ತಿದ್ದಾರೆ ಎಲ್ಲರೂ. ಅಂದ್ರೆ ಆ ಒಂದು ಚುನಾವಣೆ ಎದುರಾಗ್ತಾ ಇದೆ. ಜೂನ್ ಮೊದಲ ವಾರ ಈ ಒಂದು ರಾಜ್ಯಸಭಾ ಚುನಾವಣೆ ಇದೆ 5 ಸ್ಥಾನಗಳಿಗೆ. ಹಾಗಾಗಿ ಆ ವಿಷಯನೂ ಸಹ ಚರ್ಚೆಗೆ ಬರ್ತಾ ಇದೆ. ಆ ಕಾರಣಕ್ಕೋಸ್ಕರ CM ಮತ್ತು DCM ಅವರು ದೆಹಲಿಗೆ ತೆರಳಿದೆ ಅಂತ ಹೇಳಲಾಗ್ತದೆ. ಅದು ಒಂದು ವಿಷಯ. ಹಾಗಾಗಿ ಪ್ರಮುಖ ಅಜೆಂಡಾ ಇರುವಂತದ್ದು ಒಪ್ಪಂದ ಜಾರಿ ಮತ್ತೆ ಒಪ್ಪಂದದ ಜಾರಿಗೆ ಇರುವಂತಹ ಕಂಡೀಷನ್ಗಳು ಮತ್ತು ಜಾರಿಗೆ ಮಾಡಬೇಕಾದ್ರೆ ಆಗಬಹುದಂತ ಸಮಸ್ಯೆಗಳು ಮತ್ತು ಅದನ್ನ ನಿವಾರಣೆ ಹೇಗೆ ಅನ್ನೋದು ಪ್ರಮುಖ ಅಜೆಂಡಾ ಆಗಿದೆ. ಹಾಗಾಗಿ ಇಂದು 11 ಗಂಟೆಗೆ ನಡೆಯುವಂತಹ ಈ ಹೈ ವೋಲ್ಟೇಜ್ ಮೀಟಿಂಗ್ ಅಲ್ಲಿ ರಾಜಕಾರಣದ ದಿಕ್ಕುದಶೆಗಳು ಬದಲಾಗುವಂತ ಸಾಧ್ಯತೆ ಅಥವಾ ಯಾವುದೇ ಮಹತ್ವದ ನಿರ್ಣಯ ಕೈಗೊಂಡಿದ್ದೆ ಆದಲ್ಲಿ ಅದನ್ನ ಜಾರಿ ಮಾಡೋದು ಹೇಗೆ ಮತ್ತು ಜಾರಿ ಮಾಡಿರುವಂತಹ ಆತಂಕಗಳು ಮತ್ತು ನಿವಾರಣೆಗಳನ್ನ ಕ್ರಮಗಳ ಬಗ್ಗೆ ಪಕ್ಷದ ವರಿಷ್ಠರು ಮತ್ತು ಸಿದ್ದರಾಮಯ್ಯ ಮತ್ತು DCM DK ಶಿವಕುಮಾರ್ ಚರ್ಚಿಸಿ ಒಂದು ಅಂತಿಮ ತೀರ್ಮಾನ ಕೈಗೊಳ್ತಾರೆ. ಒಂದು ವೇಳೆ ಸಿದ್ದರಾಮಯ್ಯಗೆ ಅಧಿಕಾರ ಬಿಟ್ಟುಕೊಡ್ಬೇಕು ಅಥವಾ ಅಧಿಕಾರ ಬಿಟ್ಟುಕೊಡೋದಿಲ್ಲ ಅಂತಂದ್ರೆ ಅವ್ರಿಗೆ ಸಚಿವ ಸಂಪುಟವನ್ನ ಯಾವಾಗ ವಿಸ್ತರಣೆ ಮಾಡ್ಬೇಕು, ಈ ಒಂದು ಬಜೆಟ್ ಈ ಚುನಾವಣೆ ಆದ ನಂತರ ಮಾಡಬಹುದಾ ಅಥವಾ ಅದಕ್ಕೂ ಮೊದಲೇ ಮಾಡ್ಬೇಕಾ ಅನ್ನೋ ಬಗ್ಗೆ ಸಹ ಅವಕಾಶವನ್ನ ಕೇಳ್ಬೋದು. ಒಂದ್ ವೇಳೆ ಅಧಿಕಾರವನ್ನು ಬಿಟ್ಕೊಡ್ಬೇಕು ನೀವು ಯಾವ ಪ್ರಕಾರ ಅಂತಂದ್ರೆ ಅದಕ್ಕೆ ಮುಂದಿರುವಂತ ಸಿದ್ದರಾಮಯ್ಯವರು ಯಾವಾಗ ಅದಕ್ಕೆ ಅವಕಾಶವನ್ನು ಕೊಡಬಹುದು ಅಥವಾ ನಾನು ಈಗ ಉಲ್ಲೇಖ ಮಾಡಿದಂತೆ ವಿಧಾನ ಪರಿಷತ್ನ ಚುನಾವಣೆ ಆದ ನಂತರನ ಅಥವಾ ರಾಜ್ಯಸಭಾ ಚುನಾವಣೆ ಆದ ನಂತರನ ಅದು ಯಾಕಂದ್ರೆ ಚುನಾವಣೆ ಮುಂದಿಟ್ಕೊಂಡು ಯಾವುದೇ ನಿರ್ಣಯ ಕೈಗೊಂಡ್ರೆ ಅದು ಪಕ್ಷ ಮತ್ತು ಸರ್ಕಾರಕ್ಕೆ ವ್ಯತಿರಿಕ್ತ ಪರಿಣಾಮ ಬೀರುತ್ತೆ. ಹಾಗಾಗಿ ಈಗ ತಕ್ಷಣಕ್ಕೆ ಅದನ್ನು ಜಾರಿ ಮಾಡೋದು ಬೇಡ. ಜೂನ್ ಮೊದಲ ವಾರ ಚುನಾವಣೆ 11ಕ್ಕೆ ಚುನಾವಣೆ ನಡೀತದೆ. ಚುನಾವಣೆ ಆದ ನಂತರ ನಿರ್ಣಯ ಕೈಗೊಳ್ಳಬಹುದು ಅನ್ನೋ ವಿಷಯನೂ ಸಹ ಪಕ್ಷದ ಮುಂದಿರ್ತದೆ. ಹಾಗಾಗಿ ಇವೆಲ್ಲ ವಿಷಯಗಳು ಸಹ ದೆಹಲಿಗೆ ಅಂಗಳಕ್ಕೆ ತೆರಳಿದೆ. ಇನ್ನು ವಿಶೇಷ ಅಂದ್ರೆ DCM DK ಶಿವಕುಮಾರ್ ಸಹೋದರರು ಮೊದಲೇ ದೆಹಲಿಗೆ ತೆರಳಿದ್ರು. DK ಶಿವಕುಮಾರ್ ಬಣದ ಯಾವ ಶಾಸಕರು ಡಾಕ್ಟರ್ ರಂಗನಾಥನ ಹೊರತುಪಡಿಸಿ ಕುಣಿಗಲ್ ರಂಗನಾಥ್ ಬಿಟ್ಟು ಹೊರತುಪಡಿಸಿ ಮತ್ತಾರು ಸಹ ದೆಹಲಿಗೆ ತೆರಳಿಲ್ಲ. ಹಾಗಾಗಿ ಒಂದ್ ವೇಳೆ ಅಲ್ಲಿ ಪಕ್ಷದ ವರಿಷ್ಠರು ನಾಯಕತ್ವದಲ್ಲಿ ಹೈಕಮಾಂಡ್ ಏನಾದ್ರು ವ್ಯತಿರಿಕ್ತ ನಿರ್ಣಯ ಕೈಗೊಂಡಿದ್ದೆ ಆದ್ರೆ DCM ಅವರಿಗೆ ಅಧಿಕಾರ ಬಿಟ್ಟುಕೊಡೋದಿಲ್ಲ ಅಂತ ಆದ್ರೆ DK ಶಿವಕುಮಾರ್ ಅವರ ಆಯ್ಕೆಗಳು ಅಥವಾ ಮುಂದಿರುವಂತಹ ಒಂದಷ್ಟು ಚಿಂತನೆಗಳು ಒಂದಷ್ಟು ಓಪನ್ ಅಪ್ ಆಗ್ತವೆ ಅಥವಾ ಅವರು ಬೇರೆ ಕಾರ್ಯತಂತ್ರಗಳನ್ನ ಎಕ್ಸಿಕ್ಯೂಟ್ ಮಾಡುವಂತ ಪ್ಲಾನ್ ಅನ್ನ ಮಾಡಿಸಿ ಶಾಸಕರನ್ನ ದೆಹಲಿಗೆ ಕರೆಸಿ ಪ್ಯಾರೇಡ್ ನಡೆಸುವಂತ ಪ್ರಯತ್ನ ನಡೆಸುವಂತ ಸಾಧ್ಯತೆನೂ ಇದೆ. ಹೀಗಾಗಿ ಎಲ್ಲದಕ್ಕೂ ಸಹ ಬೇರೆ ಬೇರೆ ಒಂದು ಚಿಂತನೆಗಳನ್ನ ನಡೆಸಿ ನಿನ್ನೆ ರಾತ್ರಿಯೂ ಸಹ DCM DK ಶಿವಕುಮಾರ್ ಅವರು ದೆಹಲಿಯಲ್ಲಿ ಹಲವಾರು ನಾಯಕರ ಜೊತೆ ಚರ್ಚೆ ನಡೆಸಿದ್ದಾರೆ. ಸಿದ್ದರಾಮಯ್ಯರು ಸಹ ತಮ್ಮ ಬೆಂಬಲಿಗ ಸಚಿವರ ಸಹ ಚರ್ಚೆ ನಡೆಸಿ ಮುಂದೆ ಪಕ್ಷದ ವರಿಷ್ಠರು ಯಾವ ನಿರ್ಣಯ ಕೈಗೊಳ್ಳಬಹುದು ಅದಕ್ಕೆ ನಾವು ಯಾವ ರೀತಿ ಸಿದ್ಧತೆ ಮಾಡ್ಕೋಬೇಕು ಅನ್ನೋ ಬಗ್ಗೆ ಸಹ ಚರ್ಚೆ ನಡೆಸಿದ್ದಾರೆ. ಒಟ್ಟಾರೆಯಾಗಿ ಇಂದು ದೆಹಲಿಯಲ್ಲಿ ನಡೆಯುವಂತ ಹೈ ವೋಲ್ಟೇಜ್ ಸಭೆ ರಾಜಕಾರಣಕ್ಕೆ ಮುಂದಿನ ದಿನಗಳಲ್ಲಿ ರಾಜಕೀಯ ಭವಿಷ್ಯದ ಒಂದು ದಿಕ್ಸೂಚಿ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ದಿವ್ಯದಾಸ್. ಓಕೆ, ಥ್ಯಾಂಕ್ ಯು ರಾಜಪ್ಪ ನಿಮ್ಮೆಲ್ಲ ಮಾಹಿತಿಗಾಗಿ.